ನಮಸ್ಕಾರ. ಯಾವ ಯಾವ ಆಸ್ತಿಗಳಿಗೆ ಈ ಸ್ವತ್ತು ಮಾಡಬಹುದು, ಮುಖ್ಯವಾಗಿ ಈ ಸ್ವತ್ತು ಹೇಗೆ ಮಾಡುತ್ತಾರೆ, ನೀವು ಈ ಸ್ವತ್ತಿಗೆ ಅರ್ಜಿ ಸಲ್ಲಿಸಿದ ನಂತರ ಕೊನೆಯವರೆಗೂ ಯಾವ ರೀತಿ ಅದರ ಪ್ರೊಸೆಸ್ ಇರುತ್ತೆ, ಈ ಸ್ವತ್ತಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಯಾವ ಯಾವ ದಾಖಲೆಗಳು ರೆಡಿ ಮಾಡ್ಕೋಬೇಕಾಗುತ್ತೆ, ಈ ಸ್ವತ್ತು ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋಗೆ ಲೈಕ್ ಮಾಡಿ. ಮನೆ ಮತ್ತು ಸೈಟ್ಗಳಿಗೆ ಈ ಸ್ವತ್ತು ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಮೊದಲಿಗೆ ಯಾರ್ಯಾರು ಮತ್ತು ಯಾವೆಲ್ಲ ಸ್ಥಳಗಳನ್ನು ಈ ಸ್ವತ್ತು ಮಾಡಿಕೊಳ್ಳಬಹುದು ಅನ್ನೋದನ್ನು ನೋಡೋಣ. ಒಂದನೆಯದು, ಗ್ರಾಮೀಣ ಭಾಗದಲ್ಲಿ ಅನೇಕರು ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಕ್ಕೆ ಅಧಿಕೃತವಾಗಿ ಪರಿವರ್ತನೆ ಮಾಡದೆ ಮನೆಗಳನ್ನು ಕಟ್ಟಿಕೊಂಡಿರುತ್ತಾರೆ ಅಥವಾ ಖಾಲಿ ನಿವೇಶಗಳನ್ನು ಹೊಂದಿರುತ್ತಾರೆ. ಇವುಗಳನ್ನು ಕಂದಾಯ ನಿವೇಶನಗಳು ಎಂದು ಕರೆಯಲಾಗುತ್ತೆ. ಇವುಗಳನ್ನು ಕೂಡ ಪಂಚಾಯತ್ ವ್ಯಾಪ್ತಿಗೆ ತಂದು ಈ ಸ್ವತ್ತು ಮಾಡಿಕೊಳ್ಳಲು ಅವಕಾಶ ಇರೋದನ್ನು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು. ಎರಡನೆಯದು, ನಿಯಮಗಳ ಪ್ರಕಾರ ಕೃಷಿ ಭೂಮಿ ಪರಿವರ್ತನೆಯಾಗದಿದ್ದರೂ ಅಥವಾ ಕಂದಾಯ ನಿವೇಶನಗಳಲ್ಲಿದ್ದರೂ ಅಲ್ಲಿ ನಿರ್ಮಿಸಲಾದ ಮನೆಗಳಿಗೆ ಮತ್ತು ಖಾಲಿ ನಿವೇಶನಗಳಿಗೆ ಈ ಸ್ವತ್ತು ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಈಗಾಗಲೇ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಿವೇಶನ ಇದ್ದರೆ ಹೊಸ ದಾಖಲೆ ಸೃಷ್ಟಿಸಿ ಈ ಸ್ವತ್ತು ಮಾಡಿಕೊಳ್ಳಬಹುದು. ನಾಲ್ಕನೆಯದು, ಸರ್ವೆ ನಂಬರ್ನಲ್ಲಿರುವ ಮನೆಗಳಿಗೂ ಶುಲ್ಕ ಕಟ್ಟಿ ಈ ಸ್ವತ್ತು ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ ಎಂದು ಹೇಳ್ಬೋದು. ಇವಾಗ ಈ ಸ್ವತ್ತು ಮಾಡಿಸಬೇಕೆಂದ್ರೆ ಯಾವ ಯಾವ ದಾಖಲೆಗಳು ಕೊಡಬೇಕಾಗಿ ಬರುತ್ತೆ ಅಂತಂದರೆ, ಒಂದನೆಯದು ಅರ್ಜಿದಾರ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕು. ಎರಡನೆಯದು ಮನೆಯ ನಕ್ಷೆ ಅಥವಾ ನಿವೇಶನದ ನಕ್ಷೆ ಅಂದರೆ ಆ ಒಂದು ಆಸ್ತಿಯ ನಕಾಶೆ ಇದ್ದಿರಬೇಕು. ಮೂರನೆಯದು ಮಾರಾಟ ಪತ್ರ ಹೊಂದಿರಬೇಕು. ನಾಲ್ಕನೆಯದು ನಿವೇಶನ ಆಗಲಿ ಅಥವಾ ಮನೆ ಆಗಲಿ ಈ ಎರಡೂ ಆಸ್ತಿಗಳಿಗೆ ಪಂಚಾಯಿತಿಯವರು ಕೊಟ್ಟಿರುವ ರಸೀದಿ ಅಂದರೆ ತೆರಿಗೆ ರಸೀದಿ ಪತ್ರ ಬೇಕು. ಐದನೆಯದು, ಅರ್ಜಿದಾರ ಯಾರು ಅರ್ಜಿ ಸಲ್ಲಿಸಿರ್ತೀರ ಅವರ ಅರ್ಜಿದಾರ ಫೋಟೋ ಸಹ ಬೇಕಾಗುತ್ತೆ. ಆರನೆಯದು, ಒಂದು ವೇಳೆ ಸರ್ವೆ ನಂಬರ್ನಲ್ಲಿ ಮನೆ ಇದ್ದರೆ ಅದರ ಮಾಲೀಕನಿಂದ ಖರೀದಿ ಪತ್ರ ಸಹ ಬೇಕಾಗುತ್ತೆ. ಏಳನೆಯದು, ಕರೆಂಟ್ ಬಿಲ್ ಇದ್ದರೆ ಅದನ್ನು ಸಹ ಕೊಡಬೇಕು. ಎಂಟನೆಯದು, ಒಂದು ವೇಳೆ ಖಾತೆ ಬದಲಾವಣೆಗೆ ಇದ್ದರೆ ಕ್ರಯ ದಾನ ವಿಭಾಗ ಪತ್ರ ಸಹ ಕೊಡಬೇಕು. ಇವಾಗ ಈ ಸ್ವತ್ತು ಪ್ರಕ್ರಿಯೆ ಹೆಂಗಿರುತ್ತೆ ನೀವು ಅರ್ಜಿ ಸಲ್ಲಿಸಿದ ನಂತರ ಅನ್ನೋದನ್ನು ನೋಡೋಣ ಬನ್ನಿ. ನೀವು ನಿಮ್ಮ ಒಂದು ಅಗತ್ಯ ದಾಖಲೆಗಳೊಂದಿಗೆ ನಿಗದಿತ ಅರ್ಜಿಯನ್ನು ಭರ್ತಿ ಮಾಡಬೇಕಾಗುತ್ತೆ. ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಆ ಒಂದು ಅರ್ಜಿ ತೆಗೆದುಕೊಂಡು ಆವಾಗ ನೀವು ಆ ಒಂದು ಅರ್ಜಿ ಗ್ರಾಮ ಪಂಚಾಯಿತಿ ಆಪ್ರೇಟರ್ ಅವರಿಗೆ ಸಲ್ಲಿಸಿ ನೀವು ರಸೀದಿ ಪಡೆದುಕೊಳ್ಳಬೇಕು. ಅದರ ಪ್ರಕ್ರಿಯೆ ಹೆಂಗಿರುತ್ತೆ ಅಂತಂದರೆ, ನಿಮ್ಮ ಒಂದು ಅರ್ಜಿಯು ಕಂಪ್ಯೂಟರ್ ಆಪ್ರೇಟರ್ ಅವರು ಈ ಸ್ವತ್ತು ವೆಬ್ಸೈಟ್ ತಂತ್ರಾಂಶದಲ್ಲಿ ಅದನ್ನು ದಾಖಲಿಸುತ್ತಾರೆ. ನಂತರ ದಾಖಲಿಸಿದ ನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ PDO ಅವರು ಆ ಒಂದು ದಾಖಲೆಗಳನ್ನು ಮತ್ತು ಸ್ಥಳದ ಪರಿಶೀಲನೆಯನ್ನು ಮಾಡುತ್ತಾರೆ. ಜೊತೆಗೆ ಆಸ್ತಿಯ ನಕ್ಷೆ ಈಗಾಗಲೇ ಕಚೇರಿಯಲ್ಲಿ ಲಭ್ಯವಿದ್ದರೆ ನಿಮ್ಮ ಒಂದು ಆಸ್ತಿಗೆ ಹೊಸ ಸಂಖ್ಯೆ ಸಹಿತ ಈ ಸ್ವತ್ತು ಪ್ರಮಾಣ ಪತ್ರಗಳನ್ನು ಕೊಡುತ್ತಾರೆ. ಒಂದು ವೇಳೆ ಆ ಒಂದು ಸದರಿ ಆಸ್ತಿಗೆ ಅಂದರೆ ಪ್ರೆಸೆಂಟ್ ಆಸ್ತಿಗೆ ನಕ್ಷೆ ಇಲ್ಲದಿದ್ದರೆ ನಿಯಮಗಳ ಪ್ರಕಾರ ಅಳತೆ ಮಾಡಿಸಿ ಹೊಸ ನಕ್ಷೆ ಮಾಡಿದ ನಂತರ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇವಾಗ ಈ ಸ್ವತ್ತು ಮಾಡಿಸಬೇಕಾದರೆ ಕೆಲವೊಂದು ಮುಖ್ಯವಾದ ಅಂಶಗಳನ್ನು ಸಹ ನೀವು ನೋಡಲೇಬೇಕು, ಅಂದರೆ ತಿಳಿದುಕೊಳ್ಳಲೇಬೇಕು. ಅರ್ಜಿ ಹಾಕಿದ ನಂತರ 21 ದಿನಗಳಲ್ಲಿ ನಿಮಗೆ ಖಾತೆ ಮಾಡಿಕೊಳ್ಳಲಾಗುತ್ತೆ. ಎರಡನೆಯದು, ಇದನ್ನು ಸಕಾಲ ವ್ಯಾಪ್ತಿಗೆ ತರಲಾಗಿದೆ. ಹೇಳಿದ ಟೈಮಿಗೆ ಮಾಡದೇ ಇದ್ದರೆ ಆಟೋಮೆಟಿಕ್ ಆಗಿ ಅದು ಅಪ್ರೂವಲ್ ಆಗುತ್ತೆ ಎಂದು ಹೇಳ್ಬೋದು. ಮೂರನೆಯದು, RTC ಅಥವಾ ಫಾರಂ 9, ಫಾರಂ 11 ಇದರಲ್ಲಿ ಯಾವುದಾದರೂ ಒಂದು ನಿಮ್ಮಲ್ಲಿ ಇದ್ದರೆ ಸಾಕು, ಖಂಡಿತವಾಗಿಯೂ ಈ ಸ್ವತ್ತು 2.0 ಮೂಲಕ ನೀವು ಖಾತೆ ಮಾಡಿಕೊಳ್ಳಬಹುದು. ನಾಲ್ಕನೆಯದು, ಬ್ಯಾಂಕ್ನ ಸಾಲ ಬಹು ಸುಲಭವಾಗಿ ಸಿಗುತ್ತೆ ಈ ಸ್ವತ್ತು ದಾಖಲೆ ಇದ್ದರೆ. ಐದನೆಯದು, GIS ಆಧಾರಿತ ನಕ್ಷೆ ವ್ಯವಸ್ಥೆ ಇರೋದರಿಂದ ಅಕ್ರಮಗಳಿಗೆ ಕಡಿವಾಣ ಬೀಳಲಿದೆ ಮತ್ತು ವಿಸ್ತೀರ್ಣ ಖಚಿತವಾಗಿ ನಿರ್ಧರಿಸಿ ದಾಖಲೆ ಮಾಡಲಾಗುತ್ತೆ. ಈ ಸ್ವತ್ತು ದಾಖಲೆ ಇದ್ದರೆ ಆ ಒಂದು ನಿವೇಶನ ಆಗಲಿ ಮನೆ ಆಗಲಿ ಮಾರಾಟ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ಅದನ್ನು ವರ್ಗಾವಣೆ ಮಾಡಲು ಸಹ ಸುಲಭವಾಗುತ್ತೆ. ಈ ಸ್ವತ್ತು ಇದ್ದರೆ ಗಡಿ ವಿವಾದ ಯಾವುದೇ ರೀತಿ ಬರೋದಿಲ್ಲ, ಅದನ್ನು ಮುಕ್ತಿ ಕಾಣಲಿಕ್ಕೆ ಸಹಾಯವಾಗುತ್ತೆ ಈ ಸ್ವತ್ತು ದಾಖಲೆ. ಎಲ್ಲವೂ ತಂತ್ರಾಂಶದ ಮೂಲಕ ಆಗಿರುವುದರಿಂದ ಕಳ್ಳಾಟಕ್ಕೆ ಇದರಲ್ಲಿ ಜಾಗವಿರೋದಿಲ್ಲ. ಕಂದಾಯ ವಸೂಲಿ ಪಾರದರ್ಶಕವಾಗಿರುತ್ತೆ ಈ ಸ್ವತ್ತು ಇದ್ದರೆ. ಈ ಸ್ವತ್ತು ಬಗ್ಗೆ ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ನೀವು ಕೇಳಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ